ಅಲ್ಲ 11 ತಿಂಗಳಿಂದ ಚಿತ್ತಾಪುರ ಕ್ಷೇತ್ರದಲ್ಲಿ ನಾವು ಯಾವುದೇ ಕಾರಣಕ್ಕೆ ಇವರ ಹಗರಣಗಳ ಬಗ್ಗೆ, ಇವರ ಕರಪ್ಷನ್ ಬಗ್ಗೆ ಧ್ವನಿ ಎತ್ತಿದ್ರೆ ಇವರು ಪದೇ ಪದೇ ನಮ್ಮ ವಿರುದ್ಧ ನಮ್ಮ ಹಗರಣಗಳನ್ನು ಹೊರಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಬಾಯಿ ಮುಚ್ಚುವಂಥ ಕೆಲಸ ಇವತ್ತು ಇಲ್ಲಿಯ ಮಂತ್ರಿಗಳು ಮತ್ತು ಇಲ್ಲಿಯ ನೂತನ ಎಂಪಿಗಳು ನಮ್ಮ ಬಾಯಿ ಮುಚ್ಚುವಂಥ ಕೆಲಸ, ಸಂವಿಧಾನದ ವಿರೋಧಿ ಚಟುವಟಿಕೆಗಳನ್ನು ಇವರು ಮುಂದುವರಿಸಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೆ ರೈಟ್ ಟು ಸ್ಪೀಚ್ ಇದೆ, ರೈಟ್ ಟು ಟಾಕ್ ಇದೆ, ನಮಗೆ ರೈಟ್ ಟು ಹೋರಾಟ ಮಾಡೋಕ್ಕೂ ಇದೆ. ನಾವು ಯಾವುದು ಅನ್ಯಾಯ ಆಗ್ತಾ ಇದೆ ಅದರ ವಿರುದ್ಧ ಹೋರಾಟ ಮಾಡಿದರೆ ಇವರಿಗೆ ತ್ರಾಸು, ಮತ್ತು ಇವರು ಮಾಡ್ತಿರುವ ಕರಪ್ಷನ್ ಬಗ್ಗೆ ನಾವು ಧ್ವನಿ ಎತ್ತಿದ್ರೆ ತ್ರಾಸು. ಅದಕ್ಕಾಗಿ ಇವರು ಸುಮಾರು 11 ತಿಂಗಳಿಂದ ಇರ್ಲಾರ್ದು ಸುಳ್ಳು ಆರೋಪಗಳನ್ನು ಹಾಕಿ ಇವತ್ತು ಈ ಕ್ಷೇತ್ರದಲ್ಲಿ ನಾನು ನಿನ್ನೆ ಸುರಪುರ ತಾಲೂಕಿನ ಜೈಲಿಂದ ಹೊರಗೆ ಬಂದ ಮೇಲೆ ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ, ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರು ಎಲ್ಲರೂ ಸೇರಿ 11 ತಿಂಗಳಿಂದ ಸುಮಾರು ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ಮತ್ತು ನಮ್ಮ ಕಾಗಿನ ನದಿ ಮಾತೆ, ಈ ಕಾಗಿನ ನದಿಯ ಒಂದು ಕಟ್ಟ ನಳವದಲ್ಲಿ JCBಗಳನ್ನು, ಹಿಟಾಚಿಗಳನ್ನು ತಗೊಂಡು ಹೋಗಿ ಇವತ್ತು ಇಡೀ ನಮ್ಮ ಕಾಗಿನ ನದಿಯ ನಕ್ಷನೆ ಬದಲಾಯಿಸುವಂಥ ಕೆಲಸ ಇಲ್ಲಿಯ ಕಾಂಗ್ರೆಸ್ನ ಮುಖಂಡರು ಹಾಗೂ ಇಲ್ಲಿಯ ಅಧಿಕಾರಿಗಳ ಪ್ರೋತ್ಸಾಹದಿಂದ ರಾತ್ರಿ ಹಗಲು ತಮ್ಮದೇ ಆದ ಸರ್ವಾಧಿಕಾರಿಗಳನ್ನು ಉಪಯೋಗಿಸಿ ಈ ನಮ್ಮ ಕಾಗಿನ ನದಿಯ ಮಾತೆಯನ್ನು ಇವತ್ತು ಕಂಗಾಲು ಮಾಡುವಂಥದ್ದು ಈ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ನಾನು ಇಲ್ಲಿಯ ತಹಸೀಲ್ದಾರರು ಹಾಗೂ ಪೊಲೀಸ್ ಇಲಾಖೆ ಮತ್ತು RTO ಇವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಾವು 11 ತಿಂಗಳಿಂದ ಏನು ಹಗರಣ ಮಾಡಿದ್ದು ಯಾರು ಕೇಳಲ್ಲ ಅಂತ ಹೇಳಿ ತಾವು ಏನು ಭಾವಿಸ್ತಾ ಇದ್ದೀರೋ ಅದು ತಾವು ಮರೆತು ಹೋಗೋಣ. ಯಾಕಂದ್ರೆ ನಾವು ಈ 11 ತಿಂಗಳದಷ್ಟೇ ಅಲ್ಲ, ಮುಂದಿನ ನೀವು 5 ವರ್ಷ ಅಧಿಕಾರವನ್ನು ಮಾಡಿದ್ರು ಸಹ ನಮ್ಮ ಕಾಗಿನ ನದಿಯ ಒಂದು ನದಿಯಲ್ಲಿ ತಾವು ಏನೇನು ಹಗರಣ ಮಾಡಿದ್ದೀರೋ ಆ ಹಗರಣವನ್ನು ಮುಚ್ಚೋಳಪ್ಲೇ ಇಲ್ಲ. ನಾನು ಈ ಒಂದು ಹಗರಣವನ್ನು ನಾನು ಬಹಳಷ್ಟು ಕೇಸ್ಗಳನ್ನು ಕೊಟ್ಟಿದ್ದೀನಿ. ಕೆಲವು ಕೇಸ್ ಆಗಿದ್ದಾವೆ, ಕೆಲವು ಕೇಸ್ಗಳನ್ನು ತಾವು ಮಾಡಲಿಲ್ಲ. ತಾವು ತಮಗೆ ಅಷ್ಟೇ ಅಧಿಕಾರ ಅಂತ ಹೇಳಿ ತಾವು ಯಾವಾಗ ಆ ಒಂದು ಸರ್ವ ಅಧಿಕಾರ ನಡೆಸೋಕೆ ಪ್ರಯತ್ನ ಮಾಡ್ತಾ ಇದ್ದೀರೋ ಅದು ತಮಗೆ ವಿಫಲ. ಯಾಕಂದ್ರೆ ಸಂವಿಧಾನದಲ್ಲಿ ಹಕ್ಕಿದೆ, ತಾವು ಯಾವುದೇ ಆಗಲಿ ರಾಜ್ಯದಲ್ಲಿ ತಮ್ಮ ಸರ್ವಾಧಿಕಾರಿ ನಡೆಸೋದಾಗ ನಾವು ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ಈ ಒಂದು ತನಿಖೆ ಏಜೆನ್ಸಿಯನ್ನು ಚೇಂಜ್ ಮಾಡಿ CBI ED ಆಗಿ ಕೊಟ್ಟು ನಮ್ಮ ಕಾಗಿನ ನದಿಯ ಮಾತೆ ಏನು ತಾವು ಹಗರಣವನ್ನು ಮಾಡಿದ್ರಿ ಅದನ್ನು ನಾವು ಹೊರಪಡಿಸುತ್ತಂದಾಗ ನಾವು ಸುಮ್ಮನಿರಲ್ಲ. ತಾವು ನಮ್ಮ ಮೇಲೆ ಎಷ್ಟೇ ಕೇಸ್ ಹಾಕಲಿ, ತಾವು ನಮ್ಮ ಮೇಲೆ ಎಷ್ಟೇ ದಬ್ಬಾಳಿಕೆ ಹಾಕಲಿ, ನಮಗೆ ಜೈಲಾಗ ಕೂರಿಸಿಬಿಟ್ರೆ ಎಲ್ಲ ನಮ್ಮ ಹಗರಣಗಳು ಮುಚ್ಚಾಕ್ತವೆ ಅಂತ ಹೇಳಿ ತಮ್ಮ ಒಂದು ಇದ್ರೆ ಅದೊಂದು ಯೋಚನೆಯನ್ನು ತೆಗೆದು ಹಾಕ್ಬಿಡ್ರಿ. ನಾನು ಜೈಲಲ್ಲಿ ಕೂತು ಸಹ ನಿಮ್ಮ ಮೇಲೆ ನಾನು ಕೇಸ್ ಹಾಕ್ಬೋದು, ಹೊರಗಿದ್ರು ಸಹ ಕೇಸ್ ಹಾಕ್ಬೋದು. ಅದಕ್ಕಾಗಿ ನನ್ನ ಇಡೀ ಕ್ಷೇತ್ರದಲ್ಲಿ 11 ತಿಂಗಳ ಇರಲಾರದ ಕಾರಣ ನನ್ನ ಕ್ಷೇತ್ರದ ಜನರಿಗೆ ಎಲ್ಲರಿಗೆ ನಾನು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೆ ನನ್ನ ಕಾರ್ಯಕರ್ತರು, ನನ್ನ ಪಕ್ಷದ ಮುಖಂಡರು ಮತ್ತು ಜನರು ಯಾವುದೇ ಕಾರಣಕ್ಕೆ ಇವರ ಒಂದು ಅಧಿಕಾರ ದುರುಪಯೋಗದಿಂದ ಮಾಡ್ತಿರುವ ದುರುಪಯೋಗ ತಾವು ಮುಂದೆ ಅವಶ್ಯಕತೆ ಇಲ್ಲ. ನಾನು ಇನ್ನು 100 ಬಾರಿ ನನಗೆ ಜೈಲು ಕಳಿಸಿದ್ರು ಸಹ ನಾನು ಸದಾವಾಗಿ ಜನರ ಮಧ್ಯೆ ಇರ್ತೀನಿ, ಜನರ ಸೇವೆ ಸಲುವಾಗಿ 24 ತಾಸು ತೊಡಗಿರ್ತೀನಿ.